ರಂಗಣ್ಣ, ಏನು ಸ್ಯಾನೆ ಹೊತ್ತಿಂದ ಬೆಳೆ ಕಡೆಗೆ ದೃಷ್ಟಿಸ್ಕೊಂಡು ನೋಡ್ತಾ ಇದೆಯಲ್ಲ? ಏನು ಹೇಳಿ ರಾಮಣ್ಣ, ಈ ವರ್ಷ ಸಮಯಕ್ಕೆ ಸರಿಯಾಗಿ ಒಳ್ಳೆ ಮಳೆ ಬಂತಲ್ಲ ಅಂತ ನಾನು ಟೈಮಿಗೆ ಸರಿಯಾಗಿ ಬಿತ್ತನೆ ಮಾಡಿದೆ, ಒಳ್ಳೆ ಗೊಬ್ಬರ ಕೊಟ್ಟೆ, ಕಳೆ ಕಿತ್ತೆ. ಆದರೆ ಈ ಬೆಳೆ ಬತ್ತಿರೋದು ನೋಡಿದರೆ ನನ್ನ ಹೊಟ್ಟೆಗೆ ಸಂಕಟ ಆಗ್ತಾ ಐತಿ. ಇದು ಪ್ರತಿ ವರ್ಷದ ಕತೆ ಅಲ್ವ ರಂಗಣ್ಣ? ಈ ವರ್ಷ ಯಾವಾಗ ಮಳೆ ಬರ್ತದೆ, ಯಾವಾಗ ಹೋಯ್ತದೆ ಒಂದು ಗೊತ್ತಾಯ್ತಾ ಇಲ್ಲ. ಅಲ್ಲ ರಮಣ, ಈ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದೈತಿ ಅಂತ ಇವ್ರು ಹೇಳ್ತಾರಲ್ಲ, ಈ ಪ್ರಕೃತಿನಾಗೆ ಮಳೆಗಾಲದಾಗ ಏನಾಗ್ತೈತಿ, ಮೋಡದಾಗ ಏನಾಗ್ತೈತಿ, ಭೂಮಿಯಾಗ ಏನಾಗ್ತೈತಿ, ನಮ್ಮ ಬೆಳೆಗೆ ಯಾಕೆ ಆ ಹುಳ ಉಪ್ಪಟೆ ಬೀಳ್ತವೆ, ಇದನ್ನೆಲ್ಲ ಯಾರಾದರೂ ನಾವೀಗ ಮಾಹಿತಿ ಕೊಟ್ಟು ತಿಳಿಸ್ಕೊಟ್ಟಿದ್ದಿದ್ರೆ ನಮ್ಮ ಬೆಳೆನೂ ಸುಧಾರಿಸ್ತಿತ್ತು, ಅದ್ರ ಇಳುವರಿನೂ ಹೆಚ್ಚಾಗ್ತಿತ್ತು, ನಮ್ಮ ಆದಾಯನೂ ಹೆಚ್ಚಾಗಿ ನಮ್ಮ ಜೀವನ ಎಷ್ಟೋ ಸುಧಾರಿಸ್ತಿತ್ತಲ್ಲ. ಯಾರು ಇದನ್ನು ಮಾಡ್ತಾರೆ? ನಮಸ್ಕಾರ ಗೌಡ್ರೆ. ಎಲ್ಲರ ಮ್ಯಾನೇಜರ್ ಸಾಹೇಬ್ರಿಗೆ ನಮಸ್ಕಾರ ಸರ್. ನೀವು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನಿಮ್ಮ ಸಮಸ್ಯೆಗಳಿಗೆ ನನ್ನ ಬಳಿ ಪರಿಹಾರ ಇದೆ. ನಾನು ಹೇಳೋ ವಿಚಾರನ ನೀವು ತಿಳ್ಕೊಂಡು ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮವಾದ ಬೆಳೆ ಜೊತೆ ಆದಾಯನೂ ಪಡಿಬಹುದು. ಅದು ಹೆಂಗೆ ಸ್ವಾಮಿ ಇಳುವರಿಯ ಜಾಸ್ತಿ ತೆಗೆದುಬಿಟ್ಟು ಆದಾಯ ಜಾಸ್ತಿ ಮಾಡ್ಕೊಳ್ಳೋದು? ಓ, ನಮ್ಮೂರ್ನಾಗೆ ಒಂದಿನ ರೈತರನ್ನೆಲ್ಲ ಸೇರಿಸಿ ಅದೇನೋ ಮೀಟಿಂಗು ಅಂತ ಮಾಡಿದ್ರಲ್ಲ? ಅದೇ ವಿಶ್ವ ಬ್ಯಾಂಕ್ನ ಆರ್ಥಿಕ ನೆರವಿನೊಂದಿಗೆ ಕರ್ನಾಟಕ ರಾಜ್ಯದ ಜಲಾನಯನ ಇಲಾಖೆಯವರು ರಿವಾರ್ಡ್ ಯೋಜನೆಯನ್ನು ನಿಮ್ಮ ಹಳ್ಳಿ ಸೇರಿ ರಾಜ್ಯದ 25 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಓ, ಅದೇ ನಮ್ಮ ಹೊಲಗಳಲ್ಲಿ ಬೋದು, ಕೃಷಿ ಹೊಂಡ, ಚೆಕ್ ಡ್ಯಾಮು ಮಾಡ್ಕೊಡ್ತಿರಲ್ಲ, ಅದೇ ಯೋಜನೆ ಅಲ್ವಾ ಸ್ವಾಮಿ? ಹಾಂ, ಅದೇ ರಿವಾರ್ಡ್ ಯೋಜನೆ. ಈ ಹಿಂದೆ ಜಲಾನಯನ ಅಭಿವೃದ್ಧಿ ಇಲಾಖೆ ಅನುಷ್ಠಾನ ಮಾಡಿರ್ತಕ್ಕಂಥ ಯೋಜನೆಗಳಿಗಿನ್ನ ಈ ಯೋಜನೆ ವಿಭಿನ್ನವಾಗಿದೆ. ಹಾಗೆ ನೀವು ಚರ್ಚೆ ಮಾಡ್ತಾ ಇದ್ರಲ್ಲ, ಆ ಸಮಸ್ಯೆಗಳಿಗೆ ಈ ಯೋಜನೆಯಲ್ಲಿ ಪರಿಹಾರನೂ ಸಿಗುತ್ತೆ. ಹೌದಾ ಸ್ವಾಮಿ? ಅದು ಹೆಂಗೆ ಈ ರಿವಾರ್ಡ್ ಯೋಜನೆ ವಿಭಿನ್ನವಾಗೈತೆ ಮತ್ತು ಇದರಿಂದ ನಮಗೆ ಏನು ಅನುಕೂಲ ಸ್ವಾಮಿ? ಈ ಯೋಜನೆ ಹೇಗೆ ವಿಭಿನ್ನವಾಗಿದೆ ಅಂತಂದರೆ, ಮೊದಲನೇದಾಗಿ ಮಣ್ಣು ಮತ್ತು ನೀರಿನ ಸಂಬಂಧಿತ ಸಮೀಕ್ಷೆ ಮಾಡಿ ಸಮಸ್ಯೆಗಳಿಗೆ ತಕ್ಕಂತೆ ಯಾವ ಭೂಮಿಗೆ ಯಾವ ಸಂರಕ್ಷಣಾ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ತಿಳಿಸಿರ್ತಾರೆ. ಎರಡನೆಯದಾಗಿ ಪ್ರತಿ ರೈತನ ಜಮೀನಿಗೆ ಸಂಬಂಧಿಸಿದಂತೆ LRI ಕಾರ್ಡನ್ನು ಕೊಡ್ತಾರೆ. ಈ ಕಾರ್ಡ್ನಲ್ಲಿ ರೈತನ ಜಮೀನಿನ ಗುಣಧರ್ಮದ ಆಧಾರದ ಮೇಲೆ ಯಾವ ಬೆಳೆ ಸೂಕ್ತ ಮತ್ತು ಪೋಷಕಾಂಶಗಳ ಮಟ್ಟ ಎಷ್ಟಿದೆ, ಅದಕ್ಕೆ ತಕ್ಕಂತೆ ಎಷ್ಟು ಪೋಷಕಾಂಶಗಳನ್ನು ಒದಗಿಸಿದರೆ ಉತ್ತಮ ಇಳುವರಿ ಪಡೆಯಬಹುದು ಅನ್ನೋ ಮಾಹಿತಿ ಸಹ ಕೊಡಲಾಗುತ್ತದೆ. ಮೂರನೇದಾಗಿ ನೀವು ಬೆಳೆಯುವಂತಹ ಬೆಳೆಗಳಲ್ಲಿ ಹವಾಮಾನಕ್ಕನುಗುಣವಾಗಿ ಬೆಳೆ ನಿರ್ವಹಣಾ ಕ್ರಮಗಳ ಸಲಹೆಗಳನ್ನು ಕಾಲಕಾಲಕ್ಕೆ ನಿಮಗೆ ನೀಡಲಾಗುತ್ತದೆ. ಹಾಂ, ಈ LRI ಕಾರ್ಡ್ ನಿಮಗೆ ಕೊಟ್ಟಿರಬೇಕಲ್ವಾ? ಹೌದು, ಕೊಟ್ಟಿದ್ದಾರೆ ಸ್ವಾಮಿ. ಹೌದು, ಭೂಮಿ ಫಲವತ್ತತೆ, ಯಾವ ಬೆಳೆ ಬೆಳಿಬೇಕು ಅಂತೆಲ್ಲ ಈ ಕಾರ್ಡ್ನಾಗೈತೆ. ಇದ್ರ ಜೊತೆಗೆ ನಾವು ಬೆಳೆಯೋ ಬೆಳೆಗೆ ರೋಗ ಬಂದ್ಬಿಡ್ತದೆ, ಹುಳಗಳು ಬಿದ್ದುಬಿಡ್ತವೆ, ಇದನ್ನೆಲ್ಲ ಹತೋಟಿ ಮಾಡೋಕ್ಕೆ ಯಾವ ಔಷಧಿ ಹೊಡಿಬೇಕು ಅಂತ ಒಂಚೂರು ಮಾಹಿತಿ ತಿಳಿಸಿದ್ರೆ ತುಂಬ ಅನುಕೂಲ ಆಯ್ತದೆ ಸ್ವಾಮಿ. ಹೌದು, ಈ ಯೋಜನೆಯಲ್ಲಿ ಕರ್ನಾಟಕ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯಗಳ ಸಹಯೋಗದೊಂದಿಗೆ ನೀವು ಕೇಳಿರ್ತಕ್ಕಂಥ ಮಾಹಿತಿನೂ ಕೂಡ ಕೊಡಲಾಗುತ್ತೆ. ಹೌದು ಸ್ವಾಮಿ, ಅದ್ರ ಬಗ್ಗೆ ನಮ್ಗೆ ಒಂಚೂರು ಅರ್ಥವಾಗಂಗೆ ಬಿಡಿಸಿ ಹೇಳಿ ಸ್ವಾಮಿ. ಈ ಯೋಜನೆಯನ್ನು 2 ಹಂತದಲ್ಲಿ ನಿರ್ವಹಣೆ ಮತ್ತು ಅನುಷ್ಠಾನ ಮಾಡಲಾಗ್ತಾ ಇದೆ. ಮೊದಲನೇ ಹಂತದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರು ಜಲಾನಯನ ಪ್ರದೇಶದಲ್ಲಿ ಬೆಳೆಯುವಂತಹ ಎಲ್ಲ ಬೆಳೆಗಳಿಗೂ ಯಾವ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೋಬೇಕು, ಹಾಗೆ ಅವಕ್ಕೆ ತಗುಲುವಂತಹ ರೋಗ ಮತ್ತು ಕೀಟ ಬಾಧೆಗಳಿಗೆ ಹೇಗೆ ನಿರ್ವಹಣೆ ಮಾಡಬೇಕು, ಮತ್ತೊಂದು ಮುಖ್ಯವಾಗಿ ಹವಾಮಾನ ವೈಪರೀತ್ಯ ಆದಾಗ ಯಾವ ನಿರ್ವಹಣಾ ಕ್ರಮಗಳನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಹಿತಿನ ಸಿದ್ಧಪಡಿಸಿ ಹವಾಮಾನ ಇಲಾಖೆಗೆ ಕಳಿಸಿಕೊಟ್ಟಿರುತ್ತಾರೆ. ಇನ್ನು ಎರಡನೇ ಹಂತದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಅವರು ಕೊಟ್ಟಿರುವಂಥ ಮಾಹಿತಿನ ಜಲಾನಯನ ಪ್ರದೇಶದ ರೈತರುಗಳಿಗೆ ತಲುಪಿಸುವಂಥ ಕಾರ್ಯನ ಹವಾಮಾನ ಇಲಾಖೆ ನಿರ್ವಹಿಸ್ತಾ ಇರುತ್ತದೆ. ಅದು ಸಹ 3 ರೀತಿಗಳಲ್ಲಿ ರೈತರಿಗೆ ಆ ಮಾಹಿತಿನ ನೇರವಾಗಿ ಮೊಬೈಲ್ ಫೋನ್ಗೆ ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡಲಾಗಿರುತ್ತೆ. ಮೊದಲನೇದಾಗಿ ಬೆಳೆಯ ಬೆಳವಣಿಗೆ ಹಂತಕ್ಕನುಗುಣವಾಗಿ ಬೇಸಾಯ ಕ್ರಮಗಳ ಕಿರು ಪ್ರಕಟಣೆಗಳನ್ನು ಪ್ರಕಟಿಸಲಾಗಿರುತ್ತದೆ. ಎರಡನೆಯದಾಗಿ ಹವಾಮಾನ ವೈಪರೀತ್ಯಗಳಿಗನುಸಾರ ಬೆಳೆ ನಿರ್ವಹಣೆ ಕುರಿತು ಅಗತ್ಯ ಕಿರು ಸಂದೇಶಗಳನ್ನು ಕಳಿಸುವುದು ಮತ್ತು ವಾಟ್ಸಪ್ ವಾಹಿನಿಯಲ್ಲಿ ತಿಳಿಸುವುದು. ಮೂರನೇದಾಗಿ ನಿಮಗೆ ಯಾವುದೇ ಸಮಯದಲ್ಲಿ ಸಂದೇಹ ಬಂದಾಗ ವರುಣಮಿತ್ರ ಸಹಾಯವಾಣಿಗೆ ಕರೆ ಮಾಡಿ ಅಗತ್ಯ ಮಾಹಿತಿಯನ್ನು ಕೂಡ ಪಡೆಯಬಹುದು. ಇಷ್ಟೆಲ್ಲ ಮಾಹಿತಿ ಸಿಗ್ತದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸ್ವಾಮಿ. ಆಮೇಲೆ ಮಳೆ ಯಾವಾಗ ಬರ್ತದೆ ಹೋಯ್ತದೆ ಅಂತಲೂ ಹೇಳ್ತಾರಾ? ಹಾಂ,
ಮಳೆಯ ಮುನ್ಸೂಚನೆ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಕೃಷಿ ಚಟುವಟಿಕೆಯಲ್ಲಿ ಮಾರ್ಪಾಡು ಮಾಡಿಕೊಂಡು ಬೆಳೆಯಲಾಗುವ ಹಾನಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ವರುಣ ಮಿತ್ರ ಸಹಾಯವಾಣಿಗೆ ಕರೆ ಮಾಡೋಣ. ಸರ್. ನಂಬರ್ ಹೇಳಿ ಸರ್. 9243 45433 45433. ಹಲೋ, ನಮಸ್ತೆ. ಹವಾಮಾನ ಆಧಾರಿತ ಕೃಷಿ ಸಲಹಾ ವಿಭಾಗಕ್ಕೆ ಸುಸ್ವಾಗತ. ನಾನು ಕೋಲಾರ ಜಿಲ್ಲೆ ಟಮ್ಕ ಹೋಬಳಿ ವಡಗೂರು ರಂಗಣ್ಣ ಅಂತ. ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ನೀವು ಟೊಮೆಟೊ ಬೆಳೆನ ಬೆಳೀತಿದ್ದೀರಾ. ಹಾಂ, ಇದಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಮಾಹಿತಿ ಬೇಕಾ ಸರ್? ನಾನು ಬೆಳೆದಿರೋ ಈ ಟೊಮೊಟೊ ಬೆಳೆನಲ್ಲಿ ಈ ಟೊಮೊಟೊಕ್ಕೆ ಅದ್ರ ರಸ ಇರೋ ಹುಳುಗಳು ಜಾಸ್ತಿ ಆಗಿಬಿಟ್ಟೈತೆ ಸ್ವಾಮಿ. ಅದನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡಬೇಕು ಅಂತ ಒಂಚೂರು ಹೇಳ್ತೀರಾ ಸ್ವಾಮಿ? ಹಾಂ ಸರ್, ಹಳದಿ ಅಂಟು ಬಲೆ ಅಂತ ಸಿಗುತ್ತೆ ಸರ್. ಇದನ್ನ 1 ಎಕರೆಗೆ 6ರಂತೆ ತಂದು ಹಾಕಬೇಕು. ಇದಲ್ದೇನೆ ಕೀಟನಾಶಕಗಳು ಕೂಡ ಸಿಗುತ್ತೆ ಸರ್. ಸಯಾಂಟ್ರಾನ್ ಇಲಿಪ್ರೋಲ್ ಅಂತ, ಇದನ್ನ 1.8 ಮಿಲಿಲೀಟ್ರನ್ನ 1 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಇದೇನಾದರೂ ಸಿಗದೇ ಇರೋ ಸಮಯದಲ್ಲಿ ಥಯಾಮೀಥಾಕ್ಸಮ್ ಅಂತ ಇನ್ನೊಂದು ಕೀಟನಾಶಕ ಸಿಗುತ್ತೆ. ಇದನ್ನು 0.3 ಗ್ರಾಮ್ನ 1 ಲೀಟರ್ ನೀರಲ್ಲಿ ಬೆರೆಸಿ ಸ್ಪ್ರೇ ಮಾಡಬೇಕು ಸರ್. ನಮಗಿರೋ ಮಾಹಿತಿ ಪ್ರಕಾರ ಇನ್ನೂ 5 ದಿನ ನಿಮಗೆ ಯಾವುದೇ ರೀತಿ ಮಳೆ ಮುನ್ಸೂಚನೆ ಇರೋದಿಲ್ಲ ಸರ್. ಸೊ ಈ ಟೈಮಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಆಗಲಿ ಸರ್. ಇನ್ನು ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರನ ಸಂಪರ್ಕಿಸಿ ಸರ್. ಬೇರೆ ಯಾವುದಾದ್ರೂ ಮಾಹಿತಿ ಬೇಕಾ ಸರ್? ಇಲ್ಲ, ಇನ್ನೇನು ಮಾಹಿತಿ ಏನು ಬೇಡ ಸ್ವಾಮಿ. ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸ್ವಾಮಿ. ಹಾಂ, ಇದೇ ರೀತಿ ಮಾಹಿತಿಯನ್ನು ರಾಜ್ಯದ ಎಲ್ಲ ರೈತರು ಕೂಡ ಪಡೆಯಬಹುದು. ನಮಸ್ಕಾರ ಮೇಡಮ್, ನಮ್ಮ ಹೆಸರು ಶಿವಯ್ಯ ಅಂತ ಹೇಳಿ ಶಿರೂರು ಗ್ರಾಮದಿಂದ ಮಾತಾಡ್ತಾ ಇರೋದು, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ ಮೇಡಮ್. ಹಾಂ ಶಿವಯ್ಯರವರೇ, ನಮ್ಮಲ್ಲಿ ಇರುವ ದತ್ತಾಂಶಗಳ ಪ್ರಕಾರ ನಿಮ್ಮ ಜಮೀನಲ್ಲಿ ಮಾವಿನ ಬೆಳೆ ಬೆಳೆದಿದ್ದೀರಾ, ಹೌದಲ್ವಾ? ಹೌದು ಮೇಡಮ್. ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕಾ? ಮಾವಿನ ಗಿಡ ಹೂ ಗೊಂಚಲಲ್ಲಿ ಬೂಸ್ಟ್ ಕಾಣಿಸ್ಕೊಂತ ಇದೆ ಮೇಡಮ್. ಅದು ನಿಯಂತ್ರಣ ಹೇಗೆ ಮಾಡಬೇಕು? ಆಮೇಲೆ ಎರಡನೇದಾಗಿ ಜಿಗಿ ಹುಳು ಕಾಟ ಜಾಸ್ತಿ ಆಗ್ತದೆ, ಅದಕ್ಕೆ ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ತಿಳಿಸಿ ಮೇಡಮ್. ಹಾಂ ಸರ್, ನಾನು ಅದಕ್ಕೊಂದು ಔಷಧಿ ಹೇಳ್ತೀನಿ. ಡೈನಟೋಪ್ಯೂರಾನ್ 20 SG ಅಂತ ಸರ್ 1 ಲೀಟರ್ ನೀರಿಗೆ 0.3 ಗ್ರಾಮ್ ಹಂಗೆ ಹಾಕಿ ಸಿಂಪರಣೆ ಮಾಡಬೇಕು. ಇಮಿಡಾಕ್ಲೋರ್ಪಿಡ್ 17.8 SL ಅಂತ, ಇದನ್ನ ಸರ್ 1 ಲೀಟರ್ ನೀರಿಗೆ 0.25 ml ಹಾಕಿ ಸಿಂಪಡಿಸಬೇಕು. ಮತ್ತೆ 1 kg ಹಂಗೆ ಸ್ಟಾರ್ಚ್ ಅಥವಾ ಮೈದಾ ಅಂತ ಕರೀತಾರೆ ಸರ್, ಇದನ್ನ 5 ಲೀಟರ್ ನೀರಲ್ಲಿ ಹಾಕಿ ಕುದಿಸ್ಬೇಕು. ಆಮೇಲೆ 20 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು ಸರ್, ಬೆರೆಸ್ಕೊಂಡು. ಧನ್ಯವಾದಗಳು ಮೇಡಮ್. ಆಹಾ, ಎಂತ ಉಪಯೋಗ ಆಗೋ ಮಾಹಿತಿ ಕೊಟ್ರಿ ಸ್ವಾಮಿ. ಖಂಡಿತ ಇದ್ರ ಲಾಭನ ನಮ್ಮ ರೈತಾಪಿ ವರ್ಗ ಪಡ್ಕೊಳ್ತೀವಿ ಸ್ವಾಮಿ. ಹಾಂ, ರಿವಾರ್ಡ್ ಯೋಜನೆ ವತಿಯಿಂದ ಸಿಗುವ ಮಾಹಿತಿಯನ್ನು ಪಡೆಯೋದ್ರ ಜೊತೆಗೆ ಸ್ವತಃ ಬೆಳೆಗಳಲ್ಲಿ ಅಳವಡಿಸಿಕೊಂಡು ಇತರ ರೈತರು ಕೂಡ ಈ ಮಾಹಿತಿನ ಪಡೆದು ಪ್ರಯೋಜನ ಪಡೆಯೋ ಹಾಗೆ ಮಾಡಿ.